ಹಾಯ್ ಗೆಳೆಯರೇ, ವೆಲ್ಕಮ್ ಟು ಪೂರ್ಣಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಬಂದು ಹೋಟೆಲ್ ಸ್ಟೈಲ್ ದಾಲ್ ಫ್ರೈ. ಇದನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಟೈಮ್ ಹಿಡಿಯೋದಿಲ್ಲ, ಕೇವಲ 10 ನಿಮಿಷಗಳ ಕಾಲದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಸೊ ಬನ್ನಿ ನೋಡೋಣ. ಇದಕ್ಕೆ 1 ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರುಬೇಳೆನ ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದಾದಮೇಲೆ ಇದಕ್ಕೇ 1 ಕ್ಯಾರೆಟ್ ಹಾಗೂ 1 ಆಲೂಗಡ್ಡೆ ಮತ್ತು 8ರಿಂದ 10 ಬೀನ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದಕ್ಕೇ ಬೇಳೆ ತೊಗೊಂಡಿರೋಂಥ ಕಪ್ಪಿಂದ 4 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಹಾಗೇ ಜೊತೆಗೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಚೆನ್ನಾಗಿ ಕುದಿಬೇಕು. ಸೊ ಈಗ ಇದನ್ನು ನೀವು 6ರಿಂದ 7 ಸೀಟಿನ ಹೊಡಿಸ್ಬೇಕು. ನೋಡಿ ಈಗ ಯಾವ ರೀತಿ ನಮ್ಮ ಬೇಳೆ ತಯಾರಾಗಿದೆ ಅಂತ. ಸೊ ಕಾಣಿಸ್ತಾ ಇದೆ, ಈ ಕನ್ಸಿಸ್ಟೆನ್ಸಿಲಿ ನಮ್ಗೆ ಬರಬೇಕು. ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ, ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಚಟ್ಪಟ ಅಂತ ಸಿಡಿಲಿ. ಅದಾದಮೇಲೆ ಕೆಂಪು ಮೆಣಸಿನ್ಕಾಯಿನ ಹಾಕಬೇಕು. ನಂತರ 1ರಿಂದ 2 ಬೆಳ್ಳುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಹಾಗೂ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಸೊ ಈ ರೀತಿ ಚೆನ್ನಾಗಿ ವಾಸನೆ ಹೋದ ನಂತರ ಟೊಮ್ಯಾಟೊನ ಸೇರಿಸ್ಬೇಕು. ಸೊ ನಾನಿಲ್ಲಿ 2 ಈರುಳ್ಳಿ ಹಾಗೂ 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಲಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ನೋಡಿ ಈ ಥರ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಂಚ್ಕೊಳ್ಬೇಕು. ಇದಕ್ಕೇ ಖಾರಕ್ಕೆ ಬೇಕಾಗಿರೋದು ಖಾರದ ಪುಡಿನ ನಾನು ಈಗ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ಪೂನ್ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿಯಾಗಿರುವಂಥ ದಾಲ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಮಗೆ ದಾಲ್ ರೆಡಿ ಆಗುತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಚಪಾತಿ ಜೊತೆ ಮತ್ತು ನೀರು ಆಗಿಬಿಡುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೋಡಿ. ಸೊ ಈಗ ಇದು ಒಂದು 2 ಕುದಿಸಿ ಇದನ್ನು ಸ್ಟವ್ ಆಫ್ ಮಾಡಬೇಡಿ. ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಮೊದಲೇ ಕುದಿಸಿರ್ತೀರ, ಮತ್ತೆ ಕುದಿಸಿದ್ರೆ ಅದು ಬಹಳ ಮೆತ್ತಗಾಗ್ಬಿಡುತ್ತೆ, ಬಾಯಿಗೆ ಹಿತ ಕೊಡೋದಿಲ್ಲ, ರುಚಿ ಕೊಡೋದಿಲ್ಲ. ಹಾಗಾಗಿ 2 ಕುದಿನ ಕುದಿಸ್ಬಿಟ್ಟು ಈ ರೀತಿ ತಳ ಹಿಡಿಯೋವರೆಗೂ ಬಿಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಾನೀಗ ತುಪ್ಪ ಸೇರಿಸ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಹಾಗೆ ಕಸೂರಿ ಮೇಥಿನೂ ಹಾಕ್ತಾಯಿದ್ದೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡನ್ನೂ. ಲೋ ಫ್ಲೇಮಲ್ಲೇ ಇದನ್ನ ಕುದಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನ ಕುದಿಸಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು. ಚಪಾತಿ ಜೊತೆ, ರೈಸ್ ಜೊತೆ ಹಾಗೂ ನಮ್ಮ ಕಡೆ ಇನ್ನೊಂದು ಕಟ್ಟಗೆ ರೊಟ್ಟಿ ಜೊತೆನೂ ಇದನ್ನು ತಿಂತಾರೆ, ಸಖತ್ತಾಗಿರುತ್ತೆ. ಸೊ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ ಆ್ಯಂಡ್ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೆಕ್ಸ್ಟ್ ರೆಸಿಪಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಹೋಮ್ಮೇಡ್ ರೆಸಿಪೀಸ್.
ಥ್ಯಾಂಕ್ಸ್ ಫಾರ್ ವಾಚಿಂಗ್.